ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳಾ. ಇವತ್ತಿನ ವ್ಲಾಗ್ನಲ್ಲಿ ನಾನು ಒಂದು ಚಿಕನ್ ಐಟಮ್ನೇ ತೋರಿಸ್ತಾ ಇದ್ದೀನಿ. ಇದಕ್ಕೆ ನನ್ನ ಕಸಿನ್ ಇದನ್ನು ಹೇಳ್ಕೊಟ್ಟಿದ್ದು ವತ್ಸಲ ಅಂತ ಅಂದ್ಬಿಟ್ಟು. ಅವಳು ಇದನ್ನು ತುಂಬ ಟೇಸ್ಟಿಯಾಗಿ ಮಾಡ್ತಾಯಿದ್ಲು. ನಮ್ಮ ಮನೆಗೆ ಬಂದಾಗ ಅವಳೇ ಮಾಡಿದ್ಲು, ಹಾಗಾಗಿ ಅದನ್ನು ಕಲ್ತ್ಕೊಂಡೆ. ಥ್ಯಾಂಕ್ಸ್ ಫಾರ್ ವತ್ಸಲ. ಇದು ಒಂದು ಹಾಫ್ kg ಚಿಕನ್ ತೊಗೊಂಡಿದ್ದೀನಿ. ಒಂದು ಪ್ಯಾನ್ಗೆ ಆ ಪ್ಯಾನ್ಗೆ ತೇವಾಗೋಷ್ಟು ಮಾತ್ರ ಒಂದು ಸಣ್ಣ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಚಿಕನ್ ಪಾತ್ರೆಗೆ ಕಚ್ಚಬಾರ್ದು ಅನ್ನೋದಕ್ಕೋಸ್ಕರ ಅಷ್ಟೇ. ಯಾಕೆ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು 2 ಸಣ್ಣ ಸ್ಪೂನಷ್ಟು ಅರಶಿನ ಹಾಕ್ಕೊಂಡು ನಾನು ಇದನ್ನು ಬೇಯಕ್ಕೆ ಬಿಡ್ತಾಯಿದ್ದೀನಿ. ಅಂದರೆ ಅದರ ನೀರಂಶ ಎಲ್ಲ ಇವಾಗ ಬಿಟ್ಕೊಳ್ಳುತ್ತೆ ಉಪ್ಪು ಹಾಕಿದ ತಕ್ಷಣ. ಆ ನೀರೆಲ್ಲ ಸಂಪೂರ್ಣ ಡ್ರೈ ಆಗಬೇಕು, ಅಲ್ಲಿವರೆಗೂ ನಾನು ಇದನ್ನು ತೊಳೆಸ್ಕೊಂಡು ಬೇಯಿಸ್ಕೊತೀನಿ, ಹುರ್ಕೊತೀನಿ. ಈಗ ನಾವು ಅದಕ್ಕೆ ಒಂದು ಮಸಾಲೆ ರೆಡಿ ಮಾಡಿಬಿಡೋಣ. 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ಮೀಡಿಯಮ್ ದಪ್ಪ ಸೈಜು ಅಂತೀವಲ್ಲ ಅಷ್ಟನ್ನೇ ನಾನು ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ಅರ್ಧ ಅಥವಾ 3/4 ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ. ಅದನ್ನು ನಾನೇನು ಕಟ್ ಮಾಡಲ್ಲ, ಒಂದು ಜಜ್ಕೊಂಡು ಹಾಕ್ಕೊತೀನಿ ನೋಡಿ. ನಂಗೆ ಕಟ್ ಮಾಡಿದ್ರೆ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಅನಿಸಲ್ಲ, ಅದಕ್ಕೋಸ್ಕರ ನಾನು ಜಜ್ಜಿಬಿಟ್ಟೆ ಅದನ್ನು ಹಾಕ್ಕೊಳ್ತೀನಿ. ಇಷ್ಟೇ, ಇಷ್ಟು ಸಣ್ಣದಾಗಿ ಜಜ್ಜಿಕೊಂಡ್ರೆ ಸಾಕಾಗತ್ತೆ. ಈಗ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ. ನಾವು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸನ್ನ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ನಾವು ಇವಾಗ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಅಲ್ಲಿ ತನಕ ಇದೆಲ್ಲನೂ ಮಟನ್ನಲ್ಲಿ ನೀರು ಬಿಟ್ಕೊಂಡು ಎಲ್ಲ ಸುಂಡಿದೆ ನೋಡಿ. ನೀವು ಸುಂಡ್ಕೊಂಡ್ಮೇಲೆ ನಾವು ಈ ಮಸಾಲೆನ ಹಾಕ್ತೀನಿ. ಇದು ಚಿಕನ್ ಕೂರ್ಮಾ ಥರನೂ ಹೇಳ್ಬೋದು. ಅನ್ನಕ್ಕೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಮುದ್ದೆ ತಿನ್ನೋಕ್ಕಂತೂ ಸೂಪರಾಗಿರುತ್ತೆ. ಮುದ್ದೆ ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಜಾಸ್ತಿ ಗ್ರೇವಿ ಇಲ್ದಿರೋದ್ರಿಂದ ಊಟಕ್ಕೆ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ಬೋದು. ಅದಕ್ಕೋಸ್ಕರ ಮುದ್ದೆ ಮಾಡಿಬಿಟ್ಟು ರಸಮ್ ಮಾಡಿಕೊಂಡ್ರೆ ಅಲ್ಲಿ ಮುದ್ದೆ ತಿನ್ನೋಕ್ಕೆ ಗ್ರೇವಿನೂ ಆಗುತ್ತೆ, ಊಟಕ್ಕೆ ರಸಮೂ ಆಗುತ್ತೆ. ಇಷ್ಟು ಮಸಾಲೆ ಹಾಕಾದ್ಮೇಲೆ 1 ವಿಜಿಲ್ ಕೂಗಿಸ್ಕೊತೀನಿ. ಜಾಸ್ತಿ ಬೇಯಿಸ್ಕೊಳ್ಳೋ ಅಂಥದ್ದಿಲ್ಲ, ಒಂದು ಸಣ್ಣ ವಿಜಿಲಷ್ಟು ಬೇಯಿಸ್ಕೊತೀನಿ. ಈಗ ಒಂದು ಸಣ್ಣ ಬಾಣಲಿಲಿ ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ. ಇದು ಸಣ್ಣದಾಗಿರೋಂಥ ಸ್ಪೂನು, ಹಾಗಾಗಿ 2 ಸ್ಪೂನ್ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಧನಿಯಾದ ಪುಡಿ ಹಾಕೋತೀನಿ. ಇದೆರಡನ್ನು ನಾವಿವಾಗ ಸಣ್ಣ ಉರಿ ಮಾಡಿಕೊಂಡು ಹುರಿಯೋಣ. ಘಮ್ ಅಂತ ವಾಸನೆ ಬರುತ್ತೆ ಇದು ಹುರಿದ್ರೆ. ಆ ವಾಸನೆ ಬರೋ ತನಕ ಹುರಿಬೇಕು. ಸ್ವಲ್ಪ ಲೈಟಾಗಿ ಸ್ವಲ್ಪ ಕಪ್ಪಾಗುತ್ತೆ ಅಂತ ಅನಿಸುತ್ತೆ, ಕಲರ್ ಡಲ್ ಆಗುತ್ತೆ ಅಂತ ಅನಿಸುತ್ತೆ. ಹಂಗೆ ಡಲ್ ಆದಮೇಲೆ ಅದಾಗಿದೆ ಅಂತ. ಇದು ಹುರಿದು ಹಾಕೋದ್ರಿಂದ ಒಂದು ಸ್ಪೆಷಲ್ ಟೇಸ್ಟ್ ಬರುತ್ತೆ. ಅದೇ ಈ ಗ್ರೇವಿದು ಸ್ಪೆಷಾಲಿಟಿ ಏನಪ್ಪ ಅಂದರೆ ಇದೆ, ಖಾರದ ಪುಡಿನ ಹುರಿದ್ಬಿಟ್ಟು ಹಾಕೋದು. ಅಚ್ಕಾರದ ಪುಡಿ ಮಾಡಿಸುವಾಗಲೇ ಎಲ್ಲ ಹುರಿದಿರ್ತೀವಲ್ಲ ಅಂತ ಅಂದ್ಕೋಬೋದು ನೀವು. ಆದರೆ ಇದು ಫ್ರೆಶ್ಶಾಗಿ ಹುರಿದ್ರಾಗ ಒಂದು ಯೂನಿಕ್ ಆಗಿರೋ ಅರೋಮ ಬರುತ್ತೆ, ಅದು ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ. ಈಗ ಒಂದು ಸ್ವಲ್ಪ ಹೊಗೆ ಬರ್ತಿದೆಯಲ್ಲ, ಇವಾಗ ಆಗಿದೆ ಅಂತ ಇವಾಗ ತೆಗೆದುಬಿಟ್ಟಿದ್ದೀನಿ. ಒಳ್ಳೆ ಘಮ ಬರ್ತಾಯಿದೆ. ಈಗ ನಾನು ಕುಕ್ಕರ್ನ ಓಪನ್ ಮಾಡ್ಕೊಂಡಲ್ಲ, ನಾನೇನು ನೀರು ಹಾಕಿಲ್ಲ, ಮಸಾಲೆ ಅಷ್ಟೇ ಹಾಕಿರೋದು. ಅಷ್ಟಕ್ಕೆ ನೋಡಿ ಇಷ್ಟು ನೀರು ಬಿಟ್ಕೊಂಡಿದೆ ಅದು. ಇವಾಗ ಈ ಪೌಡ್ರ್ ಮಾಡ್ಕೊಂಡಿರೋದನ್ನು ಸೇರಿಸ್ಕೊಳ್ಳೋಣ ಇದಕ್ಕೆ. ಉಪ್ಪು ಹಾಕಿದ್ದೀವಿ, ಈಗ ಖಾರ ಹಾಕಿದ್ದೀವಿ. ಮಸಾಲೆಲೆಲ್ಲ ಚಿಕನ್ ಚೆನ್ನಾಗಿ ಬೆಂದಿರುತ್ತೆ.
ಇದಾದಮೇಲೆ ಜಾಸ್ತಿ ಬೇಯಿಸುವಂಥ ಅವಶ್ಯಕತೆ ಏನಿರಲ್ಲ, ಯಾಕೆಂದರೆ ಖಾರದ ಪುಡಿನೂ ನಾವು ಹುರಿದಿದ್ದೀವಲ್ಲ, ಹಾಗಾಗಿ ಚಿಕನ್ನು ಬೆಂದಿರುತ್ತೆ. ಒಂದು ವಿಷಲ್ ಕೊಟ್ಟರೆ, ಆ್ಯಕ್ಚುಲಿ ಚಿಕನ್ ನಾವು ಪ್ರೆಷರ್ ಕುಕ್ಕರಲ್ಲಿ ಬೇಯಿಸೋ ಅವಶ್ಯಕತೆ ಏನಿಲ್ಲ, ಬೇಗ ಆಗಲಿ ಅಂತ ನಾನು ಬೇಯಿಸಿದ್ದೀನಿ. ಈಗ ಒಂದು ಸಣ್ಣ ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡು ನಾನು ನೀರು ಹಾಕ್ಕೊಂಡು ಆ್ಯಡ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಇದು ಹಾಕ್ಕೊಂಡ್ಮೇಲಂತೂ ನಾವು ಕೈ ಬಿಡ್ದಂಗೆ ತೊಳಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಕಚ್ಚಿಬಿಡತ್ತೆ. ನೋಡಿ, ಇವಾಗ ಅದು ಗಟ್ಟಿನೂ ಆಗ್ತಾ ಬಂದಿದೆ ಅಲ್ವಾ. ಈ ಥರ ಸೆಮಿ ಗ್ರೇವಿನೇ ಇರಬೇಕಿದು, ತೀರಾ ತೆಳು ಮಾಡಿದ್ರೆ ಚೆನ್ನಾಗಿರಲ್ಲ. ಈಗ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನಾವೇನು ಟೊಮೆಟೊ ಬೇರೆ ವಿನಿಗರ್ ಹತ್ರ ಏನೂ ಸೇರಿಸಿಲ್ಲ, ಬರೀ ಒಂದು ಸಣ್ಣ ಅರ್ಧ ಹೋಳಷ್ಟು ನಿಂಬೆಹಣ್ಣು, ದಪ್ಪಕ್ಕೂ ಇಲ್ಲ, ಇದು ಸಣ್ಣಕ್ಕೆ ಇದೆ. ಇಷ್ಟು ನಿಂಬೆಹಣ್ಣು ಸೇರಿಸ್ಕೊಂಡ್ರೆ ಸಾಕು, ಒಳ್ಳೆ ಟೇಸ್ಟ್ ಕೊಡತ್ತಿದು. ಮುದ್ದೆಗಂತೂ ನಿಜವಾಗ್ಲೂ ನನಗಂತೂ ಸೂಪರ್ ಅನ್ನಿಸ್ತು. ನನ್ನ ಕಸಿನ್ನು ಚಿಕ್ಕಮಂಗ್ಳೂರಲ್ಲಿರೋದ್ರಿಂದ ಈ ಚಿಕನ್ಗೆ ನಾನು ಚಿಕ್ಕಮಂಗ್ಳೂರು ಚಿಕನ್ ಅಂತಲೇ ಹೆಸರಿಟ್ಕೊಂಡಿದ್ದೀನಿ. ಈಗ ನಾವು ಕೊತ್ತಂಬರಿ ಸೊಪ್ಪಾಗಲಿ ಅಲಂಕಾರ ಮಾಡ್ಬೋದು, ಪುದೀನ ಸೊಪ್ಪಲ್ಲಾದರೂ ಅಲಂಕಾರ ಮಾಡ್ಬೋದು. ಉಪ್ಪು ಖಾರ ಸರಿ ಇದೆಯಾ ಅಂತ ಒಂದು ಸತಿ ನೋಡ್ಕೊಂಬಿಡ್ತೀನಿ ನಾನು. ಎಲ್ಲ ಕರೆಕ್ಟಾಗಿದೆ, ಟೇಸ್ಟು ನನಗೆ ಸೂಪರಾಗಿ ಬಂದಿದೆ ಅಂತ ಅನ್ನಿಸ್ತು. ನೀವು ಮಾಡಿ ನೋಡಿ. ಈ ಮೂಲಕ ನನ್ನ ಕಸಿನ್ಸ್ ವತ್ಸಲಂಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬ್ರಾಗಿದ್ದರೆ, ಇಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.